ಯಾವ್ದ್ರಾಗಮ್ಮ ಯಾವ್ದ್ರಾಗಮ್ಮ ಎಳ್ಳಿರ್ಕಿಳೋದು ಹೇಳು ರಪ್ಪನ್ ಕಿತ್ತಾಕ್ತೀನಿ. ಏ ಸುಗುಣ, ಮರ ಸಣ್ಣವಿರ್ತಾವಲ್ಲ ಅಲ್ಲೇ ಹತ್ಸಮ್ಮ. ತಿರ್ಗ ಆಮೇಲೆ ಯಾಕೆ ಕಾಲ ಕೈಯನ್ನು ಇಸ್ಕೊಂಡ್ರೆ ಯಾಕೆ ನಮ್ಮ ಮೇಲೆ ಬರುತ್ತೆ. ನೀನು ಸುಮ್ಮನೆ ಎಲ್ಲಿ ಮರ ಸಣ್ಣವಿರ್ತಾವ ನೋಡಿ ಒಟ್ಟೇಟು ಎತ್ತರ ನಾವು ಒಯ್ದ ಮರ ಎಲ್ಲಿ ಸಣ್ಣವಿರ್ತಾವ ಅಲ್ಲಿ ಕೀಳಕ್ಕೆ ಕೇಳು. ಅಲ್ಲಿ ಶಾಂತ ಮರ ಹೊಲ್ದಾಗೆ ದೊಡ್ಡ ಗಿಡಗಳು ವರ್ಷ ಅವ್ರ ಹೊಲ್ದಾಗೇನೆ ಕೀಳ್ಸಿರಾತು. ಈಗ ಪತ್ತ ಅಲ್ಲಿ ಮುಂದೆ ಕಾಣ್ತಾ ಇದಾವಲ್ಲ ಆ ಗಿಡದಾಗ ಕೀಳೋಗಿ ಹೋಗಿ ಬತ್ತೀವಿ ಕಿತ್ತಾಕ. ಸರಿ ಕೇಳ್ತೀನಿ. ಇದೆಲ್ಲ ಅವ್ರದ್ದೇನು ಸುಗುಣ? ಇದೆಲ್ಲ ಅವ್ರದ್ದಮ್ಮ. ನೋಡಿ ತೋಟ ಹಂಗಿಜಿ ಅಂಬುತ್ತೆ. ಹೆಂಗೈತೆ ತೋಟ? ಹೆಂಗಲ್ಲಂದ್ರೆ ಒಂದು 10 ಲಕ್ಷ ರೂಪಾಯಿ ತೋಟ ಕೊಡ್ತಾರೆ. ನಮ್ಮ ತೋಟ ಭಾಳ ಚೆನ್ನಾಗೈತೆ ಕಣೆ. ಚೆನ್ನಾಗೈತಮ್ಮ, ಎಲ್ಲಾರ್ದು ಐತೆ ಕಣೆ ಯಾಕ. ಹೆಂಗನೋ ನಮ್ಮ ಮಾವರು ಅವಾಗ ಉಳಿಸ್ಕೊಂಡಿದ್ರೆ ನಾವಿವತ್ತು ಯಾರು ಕೈ ಕಾಲು ಹಿಡಿಯೋ ಅಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ. ನಮ್ಮ ಮಾವ ಅವಾಗೆಲ್ಲ ಮಾರಿ ಇವಾಗ ನೋಡು ನಮಗೆ ಹೊಲನೇ ಇಲ್ಲ. ಇವ್ರು ಚೈತ್ರಕರಮ್ಮಯ್ಯ ಒಂದಿಟ್ಟು ಬಂಡವಾಳಸ್ತಿ ಆಗಕ್ಕೆ ಎಲ್ಲ ಕೊಡ್ಸಿದ್ಲು. ಏನು ಮಾಡೋಣ, ನಮ್ಮ ಕೈಲೇನು ಹೊಲ ತಾಮಕ್ಕಾಗಲ್ಲ. ಎಷ್ಟು ತಣ್ಣಗೈತಲ್ವೇ ಹೊಲ್ದಾಗೆ. ಹ್ಞೂನೇ, ನಾನು ಅದಕ್ಕೆ ಹೇಳಿದ್ದು ಎಷ್ಟು ತಣ್ಣಗಿರುತ್ತೆ ಬರ್ರೆ ಹೋಗಿ ಬರೋಣ ಅಂತ ಹೇಳಿ. ಹಾಗೆ ಎಳ್ಳಿರೂ ಕುಡ್ದಂಗೆ ಆಗುತ್ತೆ, ಹೊಲ್ತಕ್ಕೆ ತಣ್ಣಗಿದ್ದಂಗೆ ಆಗುತ್ತೆ, ಅದಕ್ಕೆ ಬರ್ರಿ ಅಂತ ಹೇಳಿದ್ದು. ಎಷ್ಟು ಚೆನ್ನಾಗೈತಲ್ಲ ತಣ್ಣಗೆ ಹೊಲ್ದಾಗಂತೂ. ಹಂಗೇನೆ ಈ ಸುಮ್ಮನೆ ಕುತ್ಕೊಂಬನ ಸ್ವಲ್ಪ ತನ್ನಂಗೆ ಆವತ್ತು ನಡಿ ಅಲ್ಲೆಲ್ಲ ಕುತ್ಕೊಂಬನ ಅಣ್ಣ ಹಂಗೆ ಎಳ್ಳಿರ್ ಕೀಳೋವರೆಗೂ ಸುಮ್ಮನೆ ಕುತ್ಕೊಂಬನ. ಮತ್ತೆ ಮರದ ನೆರಳಿದ್ರೇನೆ ಮತ್ತೆ ಚಂದ. ಎಷ್ಟು ತಣ್ಣಗೈತಲ್ವೇ ಇಲ್ಲಿ ಬತ್ತಿದಂಗೆ. ಅಲ್ಲಿ ಬಿಸಿಲವಿಂದ ನಡ್ಕೊಂಬಂದಿದ್ವು ಅದಕ್ಕೂ ಇಲ್ಲಿ ಬತ್ತಿದಂಗೆ ಒಂಥರ ಜನ್ಮ ತಣ್ಣಗಾದಂಗೆ ಆಯ್ತು. ಯಪ್ಪ ಹೆಂಗೋ ಎಳ್ಳಿರ್ ಕೀಳೋನ್ ಸಿಕ್ಕಿದ್ನ ಅತ್ಲಾಗ ಹೆಂಗೂ ಹೆಂಗೂ ಸಿಕ್ಕಿದ್ದಾನೆ. ಹೆಂಗೋ 50 ರೂಪಾಯಿ ಕೊಟ್ಟಿದ್ಯಾ, ಒಂದು ದಿವಸ ಹೆಚ್ಚಾಗೆ ಕೀಳ್ಸು. ವರ್ಷಗೂ ತಗೊಂಡೋಗೋಕ್ಕಾಗುತ್ತೆ, ಹಂಗೆ ಪ್ರವಿಗೂ ತಗೊಂಡೋಗೋಕ್ಕಾಗುತ್ತೆ. ಅವರು 2 ಕುಡಿತಾರೆ, ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಎಳ್ಳಿರವು ಕುಡ್ಕೊಂಡು ಚೆನ್ನಾಗಿರ್ಬೇಕು. ಇಲ್ಲಾಂದರೆ ಬೇದಿ ಆಗೋದು ಅದು ಇದು ಒಟ್ನಯ್ಯೋದು ಇಲ್ಲೋದು ಕಾಯಿಲೆಗಳು. ಬಾ ಅಣ್ಣ ಕೇಳ್ತೈತೇನ ನೋಡೋಣ. ಒಳ್ಳೆ ಕೀಳೋಣ ಅಂತ ಹೇಳೋಣ. ಎಳ್ಳಿರ ಗಂಜಿ ಅಂತ ವಿರೋತ್ ಕೀಳೋಣ ಅಂತ ಹೇಳೋಣ. ಬಲ್ತಿರೋ ಚೆನ್ನಾಗಿರಲ್ಲ ಸುಗುಣ. ಯಪ್ಪ ಬಲ್ತಿರೋವು ಹುಳಿ ಇರ್ತವೆ, ಸ್ವೀಟಾಗಿರ್ಬೇಕು ಎಳ್ಳಿರು. ಎಳ್ಳಿರು ಸ್ವೀಟಾಗಿದ್ದರೆ ಒಂದು 5 ಎಳ್ಳಿರು ಕೊಟ್ಟರೆ ಕುಡಿತೀನಿ, ನಾನೇನಿಲ್ಲ. ಗಂಜಿ ಇದ್ದಂಗಿರಬೇಕು. ಪೇಪರ್ ಗಂಜಿ ಥರ ಬರುತ್ತಲ್ಲ, ಕಾಯಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದು. ಆ ಥರ ಎಳ್ಳಿರಾಗಬೇಕು. ಅದೇ ಕಾಯಿ ಎಬ್ಬಗಾಯಿ ಅಂತದೇನ ಕಿತ್ಬಿಟ್ರೆ ಹುಳಿ ಆಗಿರ್ತಾವವು. ಕುಡಿಯೋಕ್ಕಾಗಲ್ಲಪ್ಪ ಎಳ್ಳಿರು. ಯಪ್ಪ ಅಂತ ಕುಡಿಯೋಕ್ಕಾಗಲ್ಲ. ಅಪ್ಪ ಅಯ್ಯೋ ತಲೆ ಮೇಲೆ ಕ್ಯಾತ ಬಿತ್ತು. ಅಯ್ಯೋ ಎಳ್ಳಿರು. ಅಯ್ಯಪ್ಪ ಅಣ್ಣ ಪತಣ ತಡಿ ಅಯ್ಯೋ ತಲೆ ಮೇಲೆ ಹಾಕ್ಬಿಟ್ಟಲ್ಲಪ್ಪ. ಅಯ್ಯೋ ತಲೆ ನೋಡು ಅಪ್ಪ ನೋವಾಗ್ಬಿಡ್ತು. ಇವಣ್ಣ ನೋಡು ಕಿತ್ತು ತಲೆ ಮೇಲೆ ಹಾಕಿದ್ದ. ಅಯ್ಯಪ್ಪ ದೇವ್ರೆ, ಅಲ್ಲ ನಾನು ನೋಡ್ಲೇ ಇಲ್ಲ ಹೋಗತ್ಲಾಗೆ. ಇಲ್ಲಿ ಕೀಳ್ತಾ ಇದ್ದೀವಿ ಅಣ್ಣಯ್ಯ. ಅಯ್ಯೋ ಕಿತ್ತಡ್ಕೆ ಸುಮ್ಮನೆ ಹಾಕ್ಬಿಡ್ತು. ಇತ್ಲ ಬಾರಿ ಸುಗುಣ, ಇತ್ಲ ಬಾ ಅಣ್ಣ. ಒಳ್ಳೆ ಕೀಳು ಅಂತ ಹೇಳೋಣ ಅಂತ ಬಂದ್ವಿ, ನೀನು ನಾಳೆ ಕಿತ್ಬಿಟ್ಟೆ. ಅಯ್ಯೋ ತಲೆ ಮ್ಯಾಕೆ ಹಾಕ್ತಲ್ಲ ಅಣ್ಣ ಕಿತ್ತು. ಅಯ್ಯಪ್ಪ ಎಂತ ನೋವಾತು. ಇತ್ಲ ಬಾರೆ ಸುಗುಣ, ಇತ್ಲ ಬಂದಿತ್ಲ ಕುಕ್ಕ ಬಾ. ತಲೆ ಮ್ಯಾಕೆ ಬೀಳ್ತಾ ಬಾರೆ, ಕಿತ್ತು ತಲೆ ಮ್ಯಾಕೆ ಹಾಕ್ತಾನ ಅಣ್ಣಯ್ಯ. ಹೋಗತ್ತ ಅಯ್ಯಮ್ಮ ಎಂತ ಕೆಲಸ ಆಯ್ತು. ಅಣ್ಣ ಒಳ್ಳೆ ಕೀಳು, ಒಳ್ಳೆವ ಎಳ್ಳಿರು ಗಂಜಿ ಅಂತವಿರವ ಕೀಳು. ನೋವತ್ತೇನೆ ಸುಗುಣ, ಫೋನ್ ಯಾಕ ನೋವಾಗ್ದಂಗಿರುತ್ತೆ. ಯಪ್ಪ ದೇವ್ರಿ ತಲೆಯೆಲ್ಲ ಹೊಡಿತೈತೆ ಯಪ್ಪ. ಯಾರಮ್ಮಲ್ಲಿ ಎಳ್ಳಿರ್ ಕೀಳ್ತಾ ಇರೋದು? ಎಳ್ಳಿರಿಲ್ಲ ಕಣಮ್ಮ, ಎಳ್ಳಿರಿಲ್ದಿದ್ರೆ ಇಳಿ. ಬೇರೆ ಮರದ ಕತ್ಮಂತೆ ದೊಡ್ಡ ಮರ ಹತ್ತಿದ್ಯಲ್ ಪಾತಣ. ಯಬ್ಬ ಅಲ್ಲಿ ಸಣ್ಣ ಮರದ ಕತ್ಮಂತೆ. ಇಂತ ದೊಡ್ಡ ಮರದ ಚೆನ್ನಾಗಿರಲ್ಲ ಕಣೆ ಸುಗುಣ ಎಳ್ಳಿರು. ಯಾರಮ್ಮ ಎಳ್ಳಿರ್ ಕೀಳಿಸ್ತಾ ಇರೋದಿಲ್ಲಿ? ಯಾಕಣ ನಾವೇನೆ ಹೊಲ್ದರು. ಯಾಕೆ? ಇಳಿಯ ಫಸ್ಟ್ ಕೆಳಕ್ಕೆ ಇಳಿಯಲ್ಲ. ಇವ್ನು ಯಾವನೇ ಇವನು ಎಳ್ಳಿರ್ ಕಿತ್ತಾಗ್ತಾ ಇದ್ದಾನೆ. ಇಳಿಯ ಫಸ್ಟ್ ನಿನ್ ಕೆಳಕ್ಕೆ ಇಳಿಯ. ಎಳ್ಳಿರ್ ಕೇಳೋಂತ ಕರ್ಕೊಂಬಂತು. ಫಸ್ಟು ಕೆಳಕ್ಕೆ ಇಳಿ ನೀನು. ಹೇಳ್ದಷ್ಟು ಕೇಳು, ಫಸ್ಟ್ ಕೆಳಕ್ಕೆ ಇಳಿ. ಯಾಕಣ ಬಿಡು, ನಾವು ಹೊಲ್ದಾರೇನೆ, ನಾವು ಕೀಳಕ್ಕಂತ ಕರ್ಕೊಂಬಂದಿದೀವಿ. ದುಡ್ಡು ಕೊಟ್ಟು ಕೀಳ್ಸಕ್ಕೆ ಕರ್ಕೊಂಬಂದಿದೀವಿ ಕಣಣ್ಣ ನಾವು. ಯಾಕೆ ಇವಾಗ ಯಾಕೆ ಕೆಳಕಿಳಿ ಅಂತ ಇದೀಯಾ? ಫಸ್ಟು ಕೆಳಕ್ಕೆ ಇಳಿದ್ರೆ ಸರಿ ನೀನು. ನೋಡಿ ಹೇಳಿರ್ತೀನಿ. ಇವನು ಯಾರೋ ಬಂದಲ್ಲ ಈ ಅಪ್ಪ ಯಾರು? ಅವಳು ಶಿಲ್ಪಿಲಿವೆ, ಆ ಶಿಲ್ಪಿ ಗಂಡ ಅಂತಿ. ಓದಿಕೆ ಆತಿದ್ದಂಗೆ ಇದ್ದಾನೆ. ಯಪ್ಪ ಅವಳು ಗಂಡನಿ. ಯಪ್ಪ ಅವಳು ನೋಡಿದ್ರೆ ಹಂಗೆ ಹೆಂಗೆ ಸ್ಟೈಲ್ ಆಗಿದ್ದಾಳೆ. ಇವ್ನು ನೋಡಿ ಹೆಂಗಿದ್ದಾನೆ, ಹೆಂಗಿನಿ ತಿರ್ಬೋಕಿದ್ದಂಗೆ ಇದ್ದಾನೆ. ಅಣ್ಣ ಬಿಸ್ಲಲ್ಲ, ಅದಕ್ಕೆ ಒಂದೆರಡು ಎಳ್ಳಿರ್ ಕೊಡ್ದು ಬಂದಿದ್ದೀವಿ. ಯಾಕಣ್ಣ ಆ ಪಟ್ಟಿ ಸಿಟ್ಟಾಗ್ತೀಯಾ? ಮತ್ತೆ ಕಂಡರ್ವಲ್ದೊಳಗೆ ಎಳ್ಳಿರ್ ಕೀಳ್ಸಕ್ ಕರ್ಕೊಂಬಂದ್ರೆ ಹೆಂಗಮ್ಮ? ಅಣ್ಣ ಇದೇನು ಕಂಡರ್ವಲ್ಲ ಅಲ್ಲ. ಯಾಕೆ ಹಿಂಗೆ ಮಾತಾಡ್ತೀಯ? ನಮ್ಮ ವರ್ಷಭವರದಲ್ಲ ಇದು. ಹೂನಮ್ಮ, ಇದು ನಮ್ ಹೊಲ. ಅಣ್ಣ ನಿಮ್ದಂತ ಹೆಂಗೆ ಹೇಳ್ತೀಯ ನೀನು? ಇದು ನಮ್ಮ ವರ್ಷಭವರದು. ನಮ್ಮ ಮನೆಯವ್ರು ಇದಾರಲ್ಲ ಅವ್ರ ಅಣ್ಣರ್ದಿದು. ಇದು ಅಷ್ಟೇ ಕಣಮ್ಮ, ನನ್ನ ಹೆಂಡತಿ ಇದ್ದಾಳಲ್ಲ ಅವ್ರ ತಂಗಿರ್ದಿದು. ನನ್ನ ಹೆಂಡತಿ ಇದ್ದಾಳಲ್ಲ ಅವ್ರ ಅಪ್ಪ ಇರ್ದಿದು. ಯಾರಲ್ಲ ಇಲ್ಲಿ ಎಳ್ಳಿರ್ ಕೇಳ್ತಾ ಇರೋದು? ನಾವೇ ಕಣಣ್ಣ. ಯಾಕೆ?
ಅಲ್ಲ ಎಳ್ಳಿರ ಹಿಂಗೆ ಕಂಡರ್ ಹೊಲ್ದೊಳಗೆ ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ಕೀಳಿಸ್ಬಿಟ್ರೆ ನೀವು ಇಳಿಯಲ್ಲ ಪಾತ ಫಸ್ಟ್ ಕೆಳಕ್ಕೆ ಇಳಿಯಲ್ಲ. ಅಲ್ಲ ಕಣಮ್ಮ ಅವಣ್ಣ ಯಾಕೆ ಕೀಳ್ಬೇಡ ಮುತ್ತಲ್ಲಮ್ಮ. ಇಲ್ಲಣ್ಣಮ್ಮ ಕೀಳ್ಬೇಡ ನೀನು ಎಳ್ಳಿರ. ಅಣ್ಣ ಏನೋ ಒಂದೆರಡು ಕಿತ್ವಿ ಬಿಡೋಣ. ಏನು ನಮ್ಮ ಅಕ್ಕರೆಲ್ಲ ಬಂದಿದ್ರಾ ಅದಕ್ಕೆ ಕಿತ್ವಿ ಒಂದೆರಡು ಕುಡಿಯೋಣ ಅಂತ ಹೇಳಿ. ಅಮ್ಮ ನಿಮ್ಮ ಅಕ್ಕ ಇರೆಲ್ಲ ಬಂದಿದ್ರೆ ಕರ್ಕೊಂಡೋಗಿ ಎಲ್ಲನ ಕೊಡ್ಸು ದುಡ್ಡು ಕೊಟ್ಟು. ನಿನ್ನ ಕಂಡರ್ ಹೊಲ್ದೊಳಗೆ ಎಳ್ಳಿರ್ ಕೀಳ್ಸಕ್ಕೆ ಹೇಳಿಲ್ಲ ಕೇಳಿಲ್ಲ. ಏನಾನ ಕೇಳಿದೆ ಅಣ್ಣ ಒಂದೆರಡು ಎಳ್ಳಿರನ ಕೇಳ್ತೀವಿ ಕಣ್ಣಣ ಅಂತ ಏನಾನ ಕೇಳಿದೆ ನೀನು. ಹೇಳ್ದಂಗೆ ಸುಮ್ಮನೆ ಮಾರ ಹತ್ತಿಸ್ಬಿಟ್ರೆ ಕರ್ಕೊಂಬಂದು. ಅಯ್ಯೋ ನಮ್ಮ ಅಕ್ಕರೆಲ್ಲ ಬಂದಿದ್ರ ಅವ್ರಿಗೆ ಎಳ್ಳಿರಂದ್ರೆ ಇಷ್ಟ. ಬಿಡತ್ಲಾಗೆ ಯಾರ್ದನಾತು ನಮ್ಮ ಚೈತ್ರಕ್ಕರ್ದಾತು ತೋಟ ಐತೆ, ನಮ್ಮ ಶಾಂತಂಟಿರ್ದಾತು ತೋಟ ಐತೆ, ಯಾವ್ದ್ರಾಗನಾತು ಒಂದೆರಡು ಕಿತ್ಕೊಂಡು ಹೆಂಗೋ ಅತ್ಲ ಕುಡಿಯೋಣ. ಬಿಸಿಲು ಜಾಸ್ತಿ ಐತಲ್ಲ ಅದಕ್ಕೆ ನಮ್ಮ ಅಕ್ಕರಿಗೆಲ್ಲ ಇಷ್ಟ ಎಳ್ಳಿರಂದ್ರೆ. ಅದಕ್ಕೆ ಒಂದು 4-5 ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಅದಕ್ಕೆ ನೀನು ಯಾಕಣ್ಣ ಹಿಂಗೆ ಸಿಟ್ಟಾಗ್ತೀಯ? ಕೇಳ್ಬೇಡ ಕಣಮ್ಮ ನೀನು ಎಳ್ಳಿರ್ ಕೀಳ್ಬೇಡ. ಅಣ್ಣ ನೀನು ಕೇಳಬೇಡ ಕಣಣ್ಣ. ನೀನು ಕೇಳೋ ಅಂಥದ್ದೇನಿಲ್ಲ ನಮಗೆ. ಇದು ನಮ್ಮ ಹರ್ಷ ಬಾವ ಮತ್ತು ನಮ್ಮ ಚೈತ್ರ ಅಕ್ಕರ್ದು ಇದು ತೋಟ. ಅದರಲ್ಲಿ ಕೇಳೋ ಅಧಿಕಾರ ನಮಗೂ ಐತೆ. ಇಲ್ಲಡಮ್ಮ ಇದನ್ನ ನಮ್ದು ಕಣಮ್ಮ, ಇವ ನಮ್ಮ ಹೆಸರಿಗೆ ಐತಿ ತೋಟ. ಅಯ್ಯೋ ಇದು ನಮ್ಮ ಚೈತ್ರ ಅಕ್ಕರ್ದಣ್ಣ. ನಮ್ಮ ಚೈತ್ರ ಅಕ್ಕರ್ ತೋಟದಲ್ಲಿ ಕೀಳ್ತಾ ಇದ್ದೀವಿ. ನಿಮ್ಮ ತೋಟದಲ್ಲಿ ಏನಾದರೂ ಬಂದು ಕಿತ್ವಾ ನಾವು? ಯಾಕೆ ಹಿಂಗೆ ಮಾತಾಡ್ತೀರಪ್ಪ? ಅಯ್ಯೋ ಏನೋ ಬಿಸಿಲು ಅಂತ 2 ಕುಡಿತಾರಪ್ಪ. ಎಲ್ಲ ಕೊಡೋರು ಕೊಟ್ಟೇ ಕೊಡ್ತಾರೆ, ದಾನ ಮಾಡೋರು ಮಾಡ್ತಾರೆ. ಏನೋ ಬಂದು 2 ಕಿತ್ಕೊಂಡ್ರೆ ನೀವು ಯಾಕೆ ಹಂಗೆ ಆಡ್ತೀರಪ್ಪ? ಇಲ್ಲ ಕಣಮ್ಮ ಬಿಡಲ್ಲ, ನೀನು ಕೇಳಬೇಡ. ನೀನು ಕೇಳಬೇಡ ಅಂದ್ರೆ ಕೇಳಬೇಡ ಎಳ್ಳಿರ ಅಷ್ಟೇನೆ. ಸರಿ ಆಯ್ತು ಹೇಳಿ ಕೀಳಲ್ಲ. ಸುಗುಣ ನಡಿ ಅಲ್ಲಿ ಶಾಂತ ಮರದಂದಲ್ಲ ಅದ್ರಾಗೆ ಕಿತ್ಕಮನ. ಅಲ್ಲ ಈ ವಣ್ಣ ನೋಡು ಇನ್ನನ ಹಸಿನಪಣೆ ಕೇಳಿದ್ರೆ ಒಂದು ಅರ್ಥ ಐತೆ ಅನ್ಬೋದು. ಈ ವಣ್ಣ ನೋಡು ಏನು ಕೇಳೋ ಅಂಥದ್ದು ನಿನಗೇನಾಯ್ತಣ್ಣ ಇದ್ರಾಗ ಹಕ್ಕು? ನೀನು ಕೇಳೋ ಅಂಥದ್ದು ನಿನಗಿದ್ರಾಗ ಏನೂ ಇಲ್ಲಪ್ಪ. ನೀನು ಬಂದಿದೆಯಲ್ಲ ಕೇಳಕ್ಕೆ. ಯಾಕಮ್ಮ ಗುದ್ದರ್ತೀರಿ ಯಾಕಮ್ಮ? ಸುಮ್ಮನೆ ಪತನೆ ಅಲ್ಲಿ ಕೀಳ್ಮಂತೆ ಸುಮ್ಮನಿರು. ಇಲ್ಲೇನು ಕೀಳ್ಬೇಡ. ನಮಗೂ ಕೇಳೋ ಅಧಿಕಾರ ಇರೋದಕ್ಕೆ ಕಣಮ್ಮ ಕೇಳ್ತಾ ಇರೋದು. ನಮ್ಮ ಅತ್ತೆ ಮಾಮ ಹೇಳೇವ್ರಿ ನೀವೇ ನೋಡ್ಕೊಂಡು ಇರ್ರಿ ಅಂತ. ಅವರೇನು ಇವಾಗ ಸದ್ಯಕ್ಕೆ ಬರಂಗಿಲ್ಲ. ಇವಾಗ ಇದು ನಮ್ಮ ಅತ್ತೆ ಮಾಮರ್ದು ಅಲ್ಲ, ನಮ್ಗೆ ಅವಳಿನಾಗಿ ನಾನು ಕೇಳೋ ಅಧಿಕಾರ ಐತೆ, ಅದಕ್ಕೆ ಕೇಳ್ತೀನಿ. ಅಯ್ಯೋ ಮನೆ ಅಳಿಯ ನೀವೇನಲ್ಲ. ಸುಮ್ಮನೆ ಹೆಸರಿಗೆ ಅಷ್ಟೇನೆ ಮನೆ ಅಳಿಯ ನಮ್ಮ ವರ್ಷ ಭಾವ. ಅವರು ಮನೆ ಅಳಿಯ ಆಗಿರೋದು, ನೀವೇನಲ್ಲ. ಅಯ್ಯೋ ಇವಾಗ ಬಂದ್ಬಿಟ್ಟು ನಾನು ಮನೆ ಅಳಿಯ ಅಂತೆ. ಮನೆ ಅಳಿಯ ಮನೆ ಅಳಿಯ ಮನೆ ತೊಳೆಯ ನೀನು. ಸರಿಯಾಗಿ ಮಾತಾಡಮ್ಮ. ನೋಡು ಸರಿಯಾಗಿ ಮಾತಾಡೋದು ಕಲ್ಕ. ಕೀಳ್ಬೇಡ ಕಣಪತ. ನಡಿಯ ಕೀಳ್ಬೇಡ್ರಿ ಕಣ್ರಮ್ಮ. ಹೋಗ್ರಿ ಅತ್ಲಾಗಿ ಬರ್ರಿ ಹೇಳಿ ಅಂದರೆ ಅಡುಗೆ ಆಗಿರ್ಬೇಕೇನೋ ಮುಂದೆ ಬರೋಣ. ಕೀಳ್ಬೇಡ್ರಿ ನೋಡ್ರಿ ಇಲ್ಲಿ ಹೇಳಿರ್ತೀನಿ. ಒಳ್ಳೆ ಮಾತಿಗೆ ಹೊರ್ತ್ಕೋಬೇಕು. ಅಲ್ಲ ಇವನ್ ಕೇಳೋ ಅಂಥದ್ದೇನೈತಿ? ಬಂದ್ಬಿಡ್ತಾನೆ ಇಲ್ಲಿ ದೊಡ್ಡದಾಗಿ ನಂದೆಲ್ಲಿತ್ತಾನ ಅಂತ. ಆ ಶಿಲ್ಪನ್ ಗಂಡ ಕಣೆ ಯಾಕ ಇವನು. ನೋಡು ಇವನ್ ಕೇಳೋ ಅಧಿಕಾರ ಏನೈತೆ? ಇಲ್ಲಿಗೆ ಬಂದಿರೋದ ಈ ಕತ್ತೆನರ ಮಗ. ಇವ್ನಿಗೇನು ಕೇಳೋ ಅಂಥ ಅಧಿಕಾರ ಏನೂ ಇಲ್ಲಪ್ಪ. ಇದು ನಮ್ಮ ವರ್ಷ ಬಾವರ್ದು ಮತ್ತು ನಮ್ಮ ಚೈತ್ರ ಕರ್ದು. ಇವ್ರು ಕೇಳೋ ಅಂಥದ್ದೇನೈತೆ ಅಂತ ನಾನು ಕೇಳೋದು. ಅಲ್ಲ ಇವ್ನು ಕೇಳೋ ಅಂಥದ್ದೇನಿಲ್ಲ. ಇನ್ನು ಹರ್ಷನ ಚೈತ್ರನ ಬಂದು ಕೇಳಿದ್ರೆ ಹೇಳ್ಬೋದು. ಸುಮ್ಮನೆ ಕೀಳೆ ಸುಗುಣ ಇವಂದೇನು ಕೇಳ್ತೀಯ? ಏನು ಹಿರೇ ಹೆಂಡತಿ ಮಕ್ಳದ್ದು ಏನು ನಡೀತೈತಿ ಇವಾಗ? ಇವಾಗ ಏನು ನಡೆಯಲ್ಲ. ಇವಾಗ ಬಂದು ದೊಡ್ಡದಾಗಿ ಇಲ್ಲಿ ಮಾತಾಡೋಕೆ ಬಂದಿದ್ದಾನೆ. ಸರಿಯಾಗಿ ಸುಮ್ಮನೆ ಕೀಳು. ಇವರಲ್ದಾಗೆ ಕೀಳೆ ಸುಮ್ಮನೆ. ಯಾಕೆ ನಿನಗೆ ಕಿತ್ಕೊಂಡು ಕುಡಿಯೋ ಅಧಿಕಾರ ಇಲ್ವೇನೆ? ಅಷ್ಟೊಂದು ಸುಮ್ಮನೆ ನೀರೊಲ್ದಾಗೆ ಕೀಳೆ, ಚಿಕ್ಕ ಮರದಾಗೆ ಕೀಳಿಸು. ಯಾವ್ದನ್ನ ಸಣ್ಣ ಮರ ಹತ್ಸು. ಅಲ್ಲ ಏನೋ 2 ಕೀಳಕ್ಕೆ ಹೋದ್ರೆ ಹೆಂಗೆ ಮಾತಾಡ್ತಾರೆ ನೋಡು. ಈ ಲಕ್ಷ್ಮಣಟಿ ಗಂಡ ಈ ಸೀನಪ್ಪ ಅಣ್ಣ ಐತಲ್ಲ, ಅಯ್ಯಪ್ಪ ಬಲು ಒಟ್ಟುರುಕ್ ನನ್ನ ಮಗ ಸಹಿಸ್ಕೊಳ್ಳಲ್ಲ. ಯಾರನ್ನ ಚೆನ್ನಾಗಿದ್ರೆ ಲಕ್ಷ್ಮಣಟಿ ಆಗಿದ್ರೆ 2 ಕಿತ್ಕೊಂಡು ಕುಡೀರಿ ಸುಗುಣ ಅಂತ ಹೇಳಿ ಕುಡೀರಮ್ಮ ಕುಡೀರಿ. ಇನ್ನೂ 2 ಕಿತ್ಕೊಂಡು ಕುಡೀರಿ ಅನ್ನೋದು ಲಕ್ಷ್ಮಣಟಿ. ಈ ಅಪ್ಪ ಒಳ್ಳೆಯವನಲ್ಲ ಲಕ್ಷ್ಮಣಟಿ. ನನಗೆ ಉದಾರ ಮನಸ್ಸಿಲ್ಲ. ಲಕ್ಷ್ಮಣಟಿ ಆದರೆ ಯಾರಿಗನಾದ್ರೂ ಕೊಡೋದು ಇಕ್ಕೋದು ಎಲ್ಲ ಚೆನ್ನಾಗಿ ಮಾಡ್ತೈತಿ. ಇವಯ್ಯ ಒಳ್ಳೆಯವನಲ್ಲ. ನಡಿಯೋಣ ಅಲ್ಲಿ ಸಣ್ಣ ಮರ ಇದಾವೆ ಅಲ್ಲಿ ಕೀಳ್ಮಂತ ನಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಶಿಲ್ಪನ ಗಂಡಿಗೆ ಏನು ಅಧಿಕಾರ ಐತೆ ಅಂತ ಕೇಳಕ್ ಬರ್ತಾ ಇದ್ದಾನೆ. ಹಿರೇ ಹೆಂಡತಿ ಮಗಳು ಅವಳು ಶಿಲ್ಪ, ಅವಳು ಗಂಡ ಇವನು. ಇವನಿಗೆ ಕೇಳೋ ಅಂತ ಅಧಿಕಾರ ಏನು ಅಷ್ಟಕ್ಕೂ ಅಂತ ನಾನು ಕೇಳೋದು. ಅದಕ್ಕೆ ಬರಲಿ ಇನ್ನಂತಡಿ. ಹೇಳ್ತೀನಿ ಸರಿಯಾಗಿ. ಯಾಕೋ ಏನು ನಮಗೇನೇನು ಸಂಬಂಧನೇ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದಾನೆ. ಯಾಕೋ ಇವ್ರದ್ದು ಜಾಸ್ತಿ ಆಯಿತು. ಇಲ್ಲೇನೆ ಕಿತ್ಕೊಂಡು ಕುಡಿತೀನಿ. ಬರಲಿ ಕೇಳೋರು ಬಂದು ಕೇಳಿದರೆ ಹೇಳ್ಬೋದು. ಕೇಳ್ದಿಲ್ದಾರೆಲ್ಲ ಬಂದು ಕೇಳಿದ್ರೆ ನಾವು ಎದ್ರಕೊಂಡು ಸುಮ್ಮನೆ ಆಗಂತಾರಲ್ಲ. ನೋಡ್ತಾ ಇರ್ರಿ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.